ನಮಸ್ಕಾರ ಸ್ನೇಹಿತರೆ, ವೆರಾಂಡಾ ರೇಸ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನೇತ್ರಾವತಿ ಮೇಡಮ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದ ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರಿ ನಡೆಸಿರುವಂತಹ ವಿದ್ಯಾರ್ಥಿಗಳಿಗಾಗಿ ವೆರಾಂಡಾ ರೇಸ್ ಒಂದು ನೂತನ ಆನ್ಲೈನ್ ಮತ್ತು ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ನೊಂದಿಗೆ ನಿಮ್ಮ ಮುಂದೆಗೆ ಬಂದಿರೋದ್ರಿಂದ ಈ ವೇದಿಕೆ ಮೂಲಕ ನಾನು ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ಗಳಲ್ಲಿ ನಿಮಗೆ ಹೇಳಿಕೊಡೋ ಪ್ರಯತ್ನವನ್ನು ಮಾಡಲಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ, ಕರ್ನಾಟಕದ ಲೋಕಸೇವಾ ಆಯೋಗ ನಡೆಸುವಂತಹ ಎಲ್ಲ ಪರೀಕ್ಷೆಗಳು ಹಾಗೆ UPSC ಹಾಗೆ ಭಾರತದಲ್ಲಿ ನಡೆಯುವಂತಹ ಎಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರುವಂತಹ ಒಂದು ಮುಖ್ಯವಾದಂತಹ ವಿಷಯ ಅನ್ನುವಂಥದ್ದು ಗೊತ್ತಿದೆ. ಈ ಭಾರತೀಯ ಸಂವಿಧಾನವನ್ನು ಅತ್ಯಂತ ಸುಲಭವಾಗಿ ಕಲಿಸಿಕೊಡುವಂತಹ ಒಂದು ಪ್ರಯತ್ನ ನನ್ನದಾಗಿರುತ್ತೆ ಎನ್ನುವಂಥದ್ದು. ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ಈ ಭಾರತೀಯ ಸಂವಿಧಾನದ ಒಂದು ಔಟ್ಲೈನ್ ಪಿಕ್ಚರ್ನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳೋದೇನು ಅಂದರೆ, ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಆರ್ಟಿಕಲ್ಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಆರ್ಟಿಕಲ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕನ್ನು ಹಾಕ್ಕೊಂಡು ಪ್ರಿಪ್ರೇಷನ್ ಮಾಡೋರು ಭಾಳ ಗೊಂದಲದಲ್ಲಿರ್ತಾರೆ. ಹಾಗಾಗಿ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದೇನು ಅಂದರೆ, ಲೀವ್ ಅಬೌಟ್ ಆರ್ಟಿಕಲ್ಸ್. ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡ್ರಿ ಆರ್ಟಿಕಲ್ಸ್ಗಳನ್ನು. ಯಾವಾಗ ನಾವು ವಿಷಯವನ್ನು ತಿಳಿದುಕೊಳ್ತೀವಿ, ಆರ್ಟಿಕಲ್ಗಳು ತಂತಾನೇ ನಮ್ಮ ಹಿಂದೆ ಬರ್ತಾ ಹೋಗುತ್ತವೆ ಅಂತ. ಸೊ ಹಾಗಾಗಿ ಈ ವಿಷಯವನ್ನು ತುಂಬ ಸುಲಭದಲ್ಲಿ ಕಲಿಸಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತು ಭಾರತೀಯ ಸಂವಿಧಾನ ಅಂತ ಬಂದಾಗ ನೀವು KS ಪರೀಕ್ಷೆ ತೆಗೆದುಕೊಂಡರೂ ಕೂಡ ನಿಮ್ಮ ಪ್ರಿಲಿಮ್ಸ್ನ ಪೇಪರ್ 1 ಅಂತೇನು ಹೇಳ್ತೀವಿ, ಪೇಪರ್ 1ನಲ್ಲಿ ಸುಮಾರು 20ರಿಂದ 25 ಪ್ರಶ್ನೆಗಳು ಕ್ಯಾರಿ ಆಗ್ತವೆ. ಹಾಗೆ PSIನವರು ನಿಮ್ಮ ಪೇಪರ್ 1 ನಾವೇನು ಹೇಳ್ತೀವಿ ಅದರಲ್ಲಿ ಕೂಡ ಸುಮಾರು ಒಂದು 10ರಿಂದ 15 ಪ್ರಶ್ನೆಗಳು ಕ್ಯಾರಿ ಆಗ್ತವೆ. ಹಾಗೆ FDA, SDA, PDO ಎಕ್ಸಾಮ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಏನು ಅಂತಂದರೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟ ಮೇಜರ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಎಲ್ಲ ಎಕ್ಸಾಮ್ಸ್ಗಳಿಗೂ, ಅಂದರೆ ನೀವು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಿಂದ IAS ವರೆಗಿನ ಎಲ್ಲ ಪರೀಕ್ಷೆಗಳಿಗೂ ಕೂಡ ಸಿಲೆಬಸ್ ಏನಿದೆ ಸೇಮ್ ಇದೆ. ಮತ್ತು ಸಿಲೆಬಸ್ ಸೇಮ್ ಅದ ಅಂದರೆ ಹೆಂಗ್ರಿ ಅಂತಂದ್ರೆ, ದ ಇಂಟೆನ್ಸಿಟಿ ಆಫ್ ದ ಸಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಡಿಫರ್ ಅಂತ ಹೇಳ್ತೀವಿ. ಅಂದರೆ ಈಗ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿಗೆ ಸಂವಿಧಾನದಲ್ಲಿ ತುಂಬ ಸುಲಭದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಸ್ವಲ್ಪ FDAಗೆ ಬಂದರೆ ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾರೆ, PSIಗೆ ಬಂದರೆ ಇನ್ನೊಂಚೂರು ಜಾಸ್ತಿ ಡಿಫಿಕಲ್ಟ್ ಮಾಡ್ತಾರೆ, KSಗೆ ಬಂದರೆ ಇನ್ನೂ ಡಿಫಿಕಲ್ಟ್ ಮಾಡ್ತಾರೆ, IASಗೆ ಬಂದರೆ ಕ್ವಶನ್ ಅರ್ಥ ಆಗಂಗಿಲ್ಲ ಅಂತ. ಇದೇ ಡಿಫ್ರೆನ್ಸ್, ಮತ್ತು ಬೇರೆ ಏನೂ ಇಲ್ಲ, ಸಿಲೆಬಸ್ ಸೇಮ್ ಇದೆ ಅನ್ನುವಂಥದ್ದು ಅಂತ. ಹಾಗಾದರೆ ಈ ಸಬ್ಜೆಕ್ಟನ್ನು ನಾವು ಹೆಂಗೆ ತಿಳ್ಕೊಳ್ಳೋದು? ನನ್ನ ಇವತ್ತಿನ ಸೆಷನ್ನಲ್ಲಿ ನಿಮ್ಗೆ ಯಾವ ಆರ್ಟಿಕಲ್ಸ್ ಬಗ್ಗೆನೂ ಹೆಚ್ಚೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಪರಿಚ್ಛೇದ ಇದೆ, ಭಾಗ ಇದೆ, ಇವೆಲ್ಲ ಏನು ಬೇಡ. ಸರಳವಾಗಿ ಸಂವಿಧಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಯಾವಾಗಲೂ ನೆನ್ಪಿಟ್ಕೊಡ್ರಿ, ಇವತ್ತಿನ ಸಿವಿಲ್ ಸೊಸೈಟಿನಲ್ಲಿ ಯಾರಿಗೆ ಭಾರತೀಯ ಸಂವಿಧಾನ ಸರಿಯಾಗಿ ತಿಳಿದಿರುತ್ತೋ, ಯಾರಿಗೆ ತಮ್ಮ ಮೂಲಭೂತ ಹಕ್ಕುಗಳ ಅರಿವಿರುತ್ತೋ, ಯಾರಿಗೆ ಸರ್ಕಾರದ ಬಗ್ಗೆ ಅರಿವಿರುತ್ತೋ ಅವರು ತುಂಬ ಚೆನ್ನಾಗಿ ಜೀವನ ನಡೆಸ್ಬೋದು. ಯಾಕಂದರೆ 4 ಜನ ಕೂಡದೊಳಗೆ ಏನಾರ ಒಂದು ಟಾಪಿಕ್ ಬಂತಪ್ಪ, ಇವತ್ತು ನ್ಯೂಸ್ನಲ್ಲಿ ಬರ್ತಾ ಇದೆ, ಪೇಪರಲ್ಲಿ ಬರ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನಾತ್ಮಕವಾಗಿ ನೀವು ಮಾತನಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮನ್ನು ಸೊಸೈಟಿ ನೋಡುವ ದೃಷ್ಟಿಕೋನ ಬದಲಾಗ್ತದೆ. ನಮ್ಮ ಸರಳ ಜೀವನಕ್ಕೆ ಸಂವಿಧಾನ ಬೇಕು. ಈ ಎಲ್ಲ ದೃಷ್ಟಿಯಿಂದ ಇವತ್ತಿನ ಸಣ್ಣ ಸೆಷನ್ನಲ್ಲಿ ಭಾರತೀಯ ಸಂವಿಧಾನ ಏನನ್ನು ಒಳಗೊಂಡಿದೆ ಅನ್ನೋದನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈ ಟಾಪಿಕ್ಗೆ ಬರೋಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ನೀವು ಹಿಂದೆ ನೆನ್ಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನಾವು ನಮ್ಮ ಪೂರ್ವಜರು ಅಂತ ಹೇಳ್ತೀವಲ್ಲ, ನಮ್ಮ ಪೂರ್ವಜರ ಹಿಂದೆ ಕಾಡಿನೊಳಗೆ ಬದುಕ್ತಿದ್ರು ಅಂಥೇಳಿ ಕೇಳಿರ್ಬೋದು ಅಂದ್ಕೊಂಡು. ಕಾಡಿನೊಳಗೆ ಸೊಪ್ಪು ಸದೆ ತಿನ್ಕೊಂಡು ಹಂಗೆ ಮರದಿಂದ ಮರಕ್ಕೆ ಜಿಕ್ಕೊಂತ ಅಡ್ಡಾಡ್ಕೊತ ಬದುಕ್ತಿದ್ರು ಅನ್ನೋ ಕತೆ ಗೊತ್ತಿರ್ಬೇಕು ನಿಮ್ಗೆ. ಹಂಗೆ ಬದುಕ್ತಿದ್ರು ಅವರು. ಅಲ್ಲಿಂದ ನಾವು ಶುರು ಮಾಡ್ತಾ ಬಂದರೆ ಈಗ ಅಲ್ಲೊಬ್ಬ ಇಲ್ಲೊಬ್ಬ, ಆ ಗಿಡದ ಮೇಲೊಬ್ಬ ಈ ಗಿಡದ ಮೇಲೊಬ್ಬ, ಏನು ಸಿಗುತ್ತೆ ಹಿಂಗೆ ತಿಂತ ಬದುಕ್ತಾಯಿದ್ರು. ಸಡನ್ನಾಗಿ ಆದಿಮಾನವನಿಗೆ ಒಂದು ಫ್ಲ್ಯಾಶ್ ಆಗುತ್ತೆ. ಏನಂತ, ನಾನು ಹಿಂಗೆ ತಿರುಗಾಡಿಕೊಂಡು ಅಲ್ಲೊಂದು ಇಲ್ಲೊಂದು ಓಡಾಡ್ಕೊಂಡಿದ್ರೆ ಒಂದು ವೇಳೆ ನನ್ನ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಏನಾದರೂ ಬೇಕು ಅಂತ ಅವನಿಗನ್ಸುತ್ತೆ.
ನಾನು ಹಿಂಗೆ ಓಡಾಡ್ಕೊಂಡಿದ್ರೆ ಯಾರು ಬಂದು ನನ್ನ ರಕ್ಷಣೆ ಮಾಡ್ತಾರೆ, ಅದಕ್ಕೆ ನಾನು ಏನು ಮಾಡಬೇಕು, ಒಂದು ಕಡೆ ನೆಲೆ ನಿಂತ್ಕೊಳ್ಬೇಕು ಅಂತ ಹೇಳಿ ಅವನಿಗೆ ಅನಿಸುತ್ತೆ. ಆದಿಮಾನವನಿಗೆ ಆ ನೆಲೆ ನಿಂತ್ಕೊಳ್ಬೇಕು ಅಂತ ಅನ್ನಿಸಿ ಆತ ಏನು ಮಾಡ್ತಾನೆ, ಒಂದು ಕಡೆ ನೆಲೆ ನಿಂತ್ಕೊಂಡು ಕುಟುಂಬ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡ್ತಾನೆ. ನೋಡ್ರಿ, ಶುರುವಾಗುತ್ತೆ ಇಲ್ಲಿಂದ. ಫಸ್ಟ್ ಆರ್ಗನೈಸೇಷನ್ ಇಸ್ ಕುಟುಂಬ ಅಂತ ಹೇಳ್ತೀವಿ. ಹೌದಾ? ಕುಟುಂಬಗಳು ಹುಟ್ಕೊಂಡು ಆಮೇಲೆ ಒಂದಷ್ಟು ಕುಟುಂಬಗಳು ಹುಟ್ಕೊಂಡ್ಮೇಲೆ ಮತ್ತೆ ಅವ್ನಿಗೆ ಅನ್ಸೋಕ್ಕೆ ಶುರುವಾಗುತ್ತೆ ಏನಂತ, ಒಂದು ವೇಳೆ ನನ್ನ ಕುಟುಂಬದ ಮೇಲೆ ಬೇರೆ ಕುಟುಂಬಗಳೇನಾದರೂ ದಾಳಿ ಮಾಡಿದ್ರೆ ಆಗ ರಕ್ಷಣೆಗೆ ಯಾರಾದರೂ ಬೇಕಲ್ಲ ಅಂತ ಹೇಳಿ ಅವನಿಗೆ ಅನಿಸುತ್ತೆ. ಆಗ ನೋಡ್ರಿ, ಕುಟುಂಬ ಅನ್ನುವಂಥದ್ದು ಇದೊಂದು ವೈಯಕ್ತಿಕ ಸಂಘಟನೆ. ಅದಾದಮೇಲೆ ಅವನಿಗನ್ನಿಸ್ತು, ನನ್ನ ಕುಟುಂಬದ ಮೇಲೆ ಇನ್ನೊಂದು ಕುಟುಂಬದವರ ದಾಳಿ ಮಾಡಿದಾಗ ನನ್ನ ರಕ್ಷಣೆಗೆ ಯಾರಾದರೂ ಬೇಕು ಅಂತ ಅನ್ನಿಸ್ತು. ಆಗ ಆತ ಕಟ್ಟಿಕೊಂಡ ಎರಡನೇ ಸಂಘಟನೆ ಸಮಾಜ. ಸಮಾಜ ಅನ್ನುವಂಥ ಸಾಮಾಜಿಕ ಸಂಘಟನೆಯನ್ನು ಕಟ್ಕೊತಾನೆ. ನೋಡ್ರಿ, ಇಟ್ ಈಸ್ ಅ ಸೋಷಿಯಲ್ ಆರ್ಗನೈಸೇಷನ್ ಸಮಾಜ ಅನ್ನುವಂಥದ್ದು ಅಂತ. ಹೌದ್ರಿ? ಅಂದರೆ ನನ್ನ ಕುಟುಂಬದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿದ್ರೆ ನನ್ನ ಸಮಾಜದವ್ರು ಬಂದು ರಕ್ಷಣೆ ಮಾಡ್ತಾರೆ. ಸಮಾಜ ಅನ್ನುವುದು ಸಾಮಾಜಿಕ ಸಂಘಟನೆ. ಮತ್ತಷ್ಟು ವರ್ಷ ಹೋಗ್ತದೆ. ಆಮೇಲೆ ಅವನಿಗೆ ಮತ್ತೇನು ಅನ್ಸೋಕ್ಕೆ ಶುರುವಾಗುತ್ತೆ ಅಂದರೆ, ಒಂದು ವೇಳೆ ನನ್ನ ಸಮಾಜದ ಮೇಲೆ ಬೇರೊಂದು ಸಮಾಜದವ್ರು ದಾಳಿ ಮಾಡಿದ್ರೆ, ಈಗ ಇದು ಭಾರತೀಯ ಸಮಾಜ, ಅಮೇರಿಕನ್ ಸಮಾಜ, ಚೈನೀಸ್ ಸಮಾಜ, ಬೇರೆ ಬೇರೆ ಸಮಾಜಗಳಿದ್ದಾವೆ. ಈ ಸಮಾಜದ ಮೇಲೆ ಬೇರೆ ಸಮಾಜದವ್ರು ದಾಳಿ ಮಾಡಿದ್ರೆ ನನ್ನ ರಕ್ಷಣೆಗೆ ಯಾರಾದರೂ ಬೇಕು ಅಂದಾಗ ಆತ ಒಂದು ರಾಜಕೀಯ ಸಂಘಟನೆಯನ್ನು ಮಾಡಿಕೊಳ್ತಾನೆ. ಆ ರಾಜಕೀಯ ಸಂಘಟನೆಯನ್ನೇ ನಾವೇನಂತ ಕರಿತೀವಿ, ರಾಜ್ಯ ಅಂತ ಕರಿತೀವಿ. ರಾಜ್ಯ ಅಥವಾ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಪೊಲಿಟಿಕಲ್ ಆರ್ಗನೈಸೇಷನ್. ರಾಜಕೀಯ ಸಂಘಟನೆ ಅಂತಾರೆ. ಇದೊಂದು ರಾಜಕೀಯ ಸಂಘಟನೆ, ಇದು ರಾಜ್ಯ. ಇಲ್ಲಿ ರಾಜ್ಯ ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಅಲ್ಲ. ರಾಜ್ಯ ಅಂದರೆ ಪೊಲಿಟಿಕಲ್ ಸೈನ್ಸ್ ಭಾಷೆಯಲ್ಲಿ ದೇಶ ಅಂತ ಅರ್ಥ, ನೇಷನ್ ಅಂತ ಅರ್ಥ. ರಾಜಕೀಯ ಸಂಘಟನೆ ಒಂದು ಬರ್ತದೆ, ರಾಜ್ಯ ಅನ್ನುವಂಥ ರಾಜಕೀಯ ಸಂಘಟನೆ ಬರ್ತದೆ ಅಂತ ಹೇಳಿ. ನೋಡ್ರಿ, ಕುಟುಂಬ ಇದ್ದದ್ದು ಸಮಾಜ ಆಗಿ ರಾಜ್ಯ ಆಯಿತು, ರಾಜಕೀಯ ಅನ್ನುವಂಥ ಸಂಘಟನೆ ಹುಟ್ಕೊಳುತ್ತೆ. ಈಗ ಅದು ಯಾವುದು, ರಾಜ್ಯ ಅಂಥೇಳಿ. ಈಗ ನಾವು ಮತ್ತೆ ವಾಪಸ್ ಕುಟುಂಬಕ್ಕೆ ಬರೋಣ. ಒಂದು ಕುಟುಂಬ ಅಂಥೇಳಿ ಬಂದರೆ ಆ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗಳು ಬರ್ತಾರೆ, ಮತ್ತು ಅದರ ನೆಕ್ಸ್ಟ್ ಜನ್ರೇಷನ್ ಆಗಿ ಮಕ್ಕಳು ಅಂತ ಬರ್ತಾರೆ. ಆ ಕುಟುಂಬದ ಎಲ್ಲ ವ್ಯಕ್ತಿಗಳು ಒಂದೇ ಕಡೆ ಅವರು ಅಷ್ಟು ಆರಾಮಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೇನಾದ್ರು ಒಂದು ಕಾರಣ ಇರಬೇಕಲ್ಲ. ಬಿಕಾಸ್ ಎಷ್ಟೊಂದು ಸಾರಿ ಏನಂತಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ರೂಲ್ಸ್ಗಳಿರ್ತಾವೆ, ನಿಯಮಗಳಂತ ಇರ್ತಾವೆ. ಏನು, ಒಬ್ಬರ ಮನೇಲಿ ಇಲ್ಲ, ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಅದು ಅವ್ರ ಮನೆ ರೂಲ್ಸ್. ಇನ್ನೊಂದು ಮನೇಲಿ ಹೇಳ್ತೀವಿ, ಇಲ್ಲ ಆರಾಮಾಗಿ 10 ಗಂಟೆಗೆ ಹೇಳ್ಬೇಕು, ಸೂರ್ಯ ಬಂದ ಮೇಲೆ ಎದ್ದು ಹೇಳ್ಬೇಕು, ಎಲ್ಲ ಫ್ರೆಂಡ್ಸ್ ಜೊತೆ ಇರಬೇಕು, ತಂದೆ ತಾಯಿ ಜೊತೆ ಫ್ರೆಂಡ್ಸ್ ಇರಬೇಕು. ಹೀಗೆ ಒಂದೊಂದು ಮನೇಲಿ ಒಂದೊಂದು ರೂಲ್ಸ್ ಇದಾವೆ. ಕರೆಕ್ಟ್ ರೀ? ಇಮ್ಯಾಜಿನ್ ಆ ನಿಯಮಗಳೇ ಇರಲಿಲ್ಲ ಅಂದರೆ ಹೆಂಗಿರ್ತಿತ್ತು ನಮ್ಮಗಳ ಮನೆಯ ವಾತಾವರಣ. ತಂದೆ ತಾಯಿ ನೀನು ಯಾರು ಹೇಳಕ್ಕೆ, ಬೇಗನೆ ಬರಬೇಕು ಸ್ಕೂಲಿಂದ, ಯಾರು ಕೇಳಬೇಕು, ಯಾರು ಹೇಳಬೇಕು ಅಂದರೆ ಆ ಕುಟುಂಬದ ಅಷ್ಟು ವ್ಯಕ್ತಿಗಳು ಒಂದು ಕಡೆ ಸರಿಯಾಗಿ ಬದುಕಬೇಕು ಒಂದು ಕೋಆಪ್ರೇಷನ್ನಲ್ಲಿ ಅಂದರೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳಂತಿರ್ತಾವೆ. ಆ ನಿಯಮಗಳನ್ನು ಆ ಮನೆಯ ಹಿರಿಯರು ಮಾಡಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಮಾಡಿರ್ತಾರೆ, ಹಿರಿಯರು ಅಂತ ನಾವು ಕರಿತೀವಿ. ಹಿರಿಯರು ಮಾಡಿರ್ತಾರೆ ಅಂದರೆ ತಂದೆ ತಾಯಿ ಮಾತು ಕೇಳಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹೋಗಬೇಕು, ಇದೇ ಥರ ಅಡುಗೆ ಮಾಡಬೇಕು, ಇದೇ ಥರ ಡ್ರೆಸ್ ಹಾಕಬೇಕು, ಎಲ್ಲ ನೋಡ್ರಿ ಆ ಮನೆಯ ನಿಯಮಗಳದಾವೆ. ಆ ಮನೆಯ ನಿಯಮಗಳಿಂದ ಅದು ಕುಟುಂಬವಾಗಿ ಉಳ್ಕೊಂಡದೆ. ಹೌದು, ಹಾಗೆಯೇ ರಾಜ್ಯ ಅಥವಾ ಈ ದೇಶ ಅನ್ನೋದು ಕೂಡ ಒಂದು ಕುಟುಂಬ ಇದ್ದ ಹಾಗೆ. ಜಸ್ಟ್ ಇಮ್ಯಾಜಿನ್, ಹೆಂಗೆ ನಮ್ಮನೇಲಿ ತಂದೆ ತಾಯಿಗಳಂತದಾರ, ತಂದೆ ತಾಯಿಗಳನ್ನು ಆಳೋರು ಅಂತ ಹೇಳಿ ಕರಿತೀವಿ, ಮಕ್ಕಳು ಆಳಿಸ್ಕೊಳ್ಳೋರು ಅಂತ ಕರಿತೀವಿ ಕುಟುಂಬದೊಳಗೆ. ಹಂಗನ ನಾವು ಒಂದು ದೇಶ ಅಂತ ತಗೊಂಡಾಗ ಇಲ್ಲಿ ಆಳುವಂಥವರು ಇದ್ದಾರೆ, ಆಳಿಸ್ಕೊಳ್ಳುವಂಥವ್ರು ಇದ್ದಾರೆ. ಆಳುವಂಥವ್ರು ಅಂದರೆ ಯಾರು? ಸರ್ಕಾರ. ಆಳಿಸಿಕೊಳ್ಳುವರೆಂದರೆ ಪ್ರಜೆಗಳು ಅಂತ ಅರ್ಥ. ಜನರು ಅದೇವಿ, ಜನರನ್ನು ಆಳುವಂಥ ಸರ್ಕಾರ ಕೂಡ ಇದೆ. ಹಾಗಾಗಿ ದೇಶ ಅನ್ನುವಂತಹ ಕುಟುಂಬ ಈ ಆಳುವವರು ಮತ್ತು ಆಳಿಸಿಕೊಳ್ಳುವವರ ನಡುವೆ ಕೆಲವೊಂದು ನಿಯಮಗಳಿರಬೇಕು. ನಿಯಮಗಳಿರೋದ್ರಿಂದ ಜೊತೆಗಿದ್ದೀವಿ. ನಿಯಮಗಳೇ ಇರಲಿಲ್ಲ ಅಂದರೆ ನೀ ಯಾರು ಕೇಳ್ತಿ, ನಾ ಅಲ್ಲೇ ಹೋಗ್ತೀನಿ, ನಾ ಹಿಂಗೆ ಮಾತಾಡ್ತೀನಿ, ಇಲ್ಲ ನಾ ಹೆಂಗೆ ಬೇಕಾದಂಗೆ ಅಡ್ಡಾಡ್ತೀನಿ ಅಂದ್ರೆ ಒದ್ದೊಳಗೆ ಹಾಕ್ತಾರೆ ಪೊಲೀಸರು. ಬರೋದಿಲ್ಲ ಅದಲ್ರಿ. ನಾ ಎಲ್ಲಿ ಬೇಕಾದಲ್ಲಿ ನಿಲ್ತೀನಿ, ಎಲ್ಲ ನಂದ, ನಾ ಹೆಂಗೆ ಬೇಕಾದಂಗೆ ನಡೆಯೋದಿಲ್ಲ. ನನಗೆ ಇವ್ನು ಹೊಡಿಬೇಕನ್ಸಿದ್ರೆ ನಾ ಹೊಡೆಯವನ್ನ ನೋಡಿ ನೀ ಯಾರು ಕೇಳ್ತಿ, ಬರೋದಿಲ್ಲ. ಪೊಲೀಸರಿದ್ದಾರೆ, ಬಿಕಾಸ್ ನಿಯಮಗಳಿದ್ದಾವೆ.
ಆಳುವವರು ಆಳಿಸಿಕೊಳ್ಳೋರ ನಡುವೆ ನಿಯಮಗಳದಾವ, ಅದಕ್ಕೆ ದೇಶ ಅನ್ನುವಂಥದ್ದು ಉಳ್ಕೊಂಡಿದೆ, ಈ ದೇಶ ಅನ್ನೋ ರಾಜಕೀಯ ಸಂಘಟನೆ ಉಳ್ಕೊಂಡಿದೆ. ಹಾಗಾಗಿ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಹೆಂಗೆ ಒಂದು ಕುಟುಂಬಕ್ಕೆ ತನ್ನದೇ ಆದ ನಿಯಮಾವಳಿಗಳಿರ್ತಾವೋ, ದೇಶ ಅನ್ನುವ ರಾಜಕೀಯ ಸಂಘಟನೆ ಕೂಡ ಒಂದು ಕುಟುಂಬ ಇದ್ದ ಹಾಗೆ, ಈ ಕುಟುಂಬದಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರ ನಡುವೆ ಏನು ನಿಯಮಾವಳಿಗಳಿದಾವ, ಆ ನಿಯಮಗಳೇ ಆ ದೇಶದ ಸಂವಿಧಾನ ಅಂತ ಕರೀತಾರೆ. ಅದು ಲಿಖಿತದಲ್ಲಿರ್ಬೋದು, ಅಲಿಖಿತದಲ್ಲಿರ್ಬೋದು. ಒಟ್ಟು ಆಳುವವರು ಮತ್ತು ಆಳಿಸಿಕೊಳ್ಳುವವರ ನಡುವಿನ ನಿಯಮಾವಳಿಗಳು, ಸರ್ಕಾರಗಳು, ಪ್ರಜೆಗಳ ನಡುವಿನ ನಿಯಮಾವಳಿಗಳು ಏನಿದ್ದಾವೆ ಅವುಗಳ ನಡುವಿನ ಒಂದು ದಾಖಲೆ ಸಂಗ್ರಹ ಏನಿದೆ ಅದು ಆ ದೇಶದ ಸಂವಿಧಾನ ಅಂಥೇಳಿ ಕರೆಸ್ಕೊಳ್ತದೆ. ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಭಾರತಕ್ಕೆ ಕೂಡ ಒಂದು ಸಂವಿಧಾನ ಇದೆ. ಬ್ರಿಟಿಷರ ಅವಧಿನಲ್ಲಿ ಅವರು ಮಾಡಿದಂಥ ಕಾಯ್ದೆಗಳು, ಲೈಕ್ 73ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ತೀವಿ, ಅಲ್ಲಿಂದ ಭಾರತ ಸರ್ಕಾರ ಕಾಯ್ದೆಯವರೆಗೂ ಕೂಡ ಅವರು ಮಾಡಿಕೊಂಡಂತಹ ಕಾಯ್ದೆಗಳಲ್ಲೇ ನಮ್ಮದು ಎಲ್ಲ ಆಡಳಿತ ನಡೀತಾ ಇತ್ತು. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಗ್ತದೆ, ಆಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾದ ಮೇಲೇ ಇಲ್ಲಿಯ ಜನರಿಂದ ಅಪರೋಕ್ಷವಾಗಿ ಆಯ್ಕೆಯಾದಂಥ ಒಂದು ರಚನಾ ಸಮಿತಿ, ಸಂವಿಧಾನ ರಚನಾ ಸಮಿತಿ ಈ ದೇಶಕ್ಕೆ ಬೃಹತ್ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದೆ. ಎಲ್ಲ ಡೀಟೇಲ್ಸ್ಗೆ ಹೋಗೋದಿಲ್ಲ, ನಾವು ಸುಮ್ಮನೆ ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಡೀಟೇಲ್ಸ್ಗೆ ನಮ್ಮ ನೆಕ್ಸ್ಟ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳಲ್ಲಿ ನೀವು ಬಂದು ತುಂಬ ಚೆನ್ನಾಗಿ ಕಲಿಯೋಣ. ಅದ್ಭುತವಾಗಿದೆ ಭಾರತದ ಸಂವಿಧಾನ. ತುಂಬ ಜನರಿಗೆ ಬೋರಿಂಗ್ ಅನಿಸ್ಬೋದು. ಬಿಲೀವ್ ಮೀ, ದಿಸ್ ಈಸ್ ಸೋ ಬ್ಯೂಟಿಫುಲ್ ಸಬ್ಜೆಕ್ಟ್. ವೆರಾಂಡಾ ರೇಸ್ಗೆ ಬನ್ನಿ, ನಾವೆಲ್ಲ ಅದನ್ನ ಕಲಿಸ್ಕೊಡ್ತೀವಿ ನಿಮಗೆ ಅಂತ ಹೇಳಿ. ಹಾಗಾಗಿ ಸಂವಿಧಾನ ರಚನೆ ಆಗಿದೆ, ಸಂವಿಧಾನ ಜಾರಿಗೆ ಕೂಡ ಬಂದಿದೆ. ಈ ಜಾರಿಗೆ ಬಂದಿರುವ ಭಾರತೀಯ ಸಂವಿಧಾನದಲ್ಲಿ ಏನಿದೆ, ನಾವು ಏನು ಕಲಿತೀವಿ ಅನ್ನೋದನ್ನು ನೋಡೋಣ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ನಾವು ಏನು ಹೇಳಿದಾಗಲೇ ಸಂವಿಧಾನ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೆ. ಈ ದೇಶದ ಸಂವಿಧಾನ ಇಬ್ಬರ ಬಗ್ಗೆ ಮಾತಾಡುತ್ತೆ. ಆ ಇಬ್ಬರು ಅಂದ್ರೆ ಯಾರು? ಇಬ್ಬರ ಬಗ್ಗೆ ಮಾತಾಡುತ್ತೆ. ಮೊದಲನೇದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟಾಕ್ಸ್ ಅಬೌಟ್ ಟೂ ಪೀಪಲ್. ಹೌದು, ಇಬ್ಬರ ಬಗ್ಗೆ ಮಾತಾಡುತ್ತೆ. ಮೊದಲನೇದು ಪೀಪಲ್, ಪ್ರಜೆಗಳ ಬಗ್ಗೆ ಮಾತಾಡುತ್ತೆ. ಎರಡನೇದಾಗಿ ಇಟ್ ಟಾಕ್ಸ್ ಅಬೌಟ್ ಗವರ್ನಮೆಂಟ್, ಅಂದ್ರೆ ಆಳುವವರು ಸರ್ಕಾರ, ಆಳಿಸಿಕೊಳ್ಳುವವರು ಪ್ರಜೆಗಳು. ಈ ಇಬ್ಬರ ಬಗ್ಗೆ ಭಾರತೀಯ ಸಂವಿಧಾನ ಮಾತಾಡುತ್ತೆ. ಹಾಗಾದರೆ ಏನೇನಿದೆ ಸಂವಿಧಾನದಲ್ಲಿ ನೋಡಿ, ತುಂಬ ಸುಲಭದಲ್ಲಿ ಸಿಂಪಲ್ ಆಗಿ ತಿಳ್ಕೊಡ್ರಿ, ಸಬ್ಜೆಕ್ಟನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಬಾರ್ದು. ಓಕೆ, ಮೊದಲನೇದಾಗಿ ಜನಗಳ ಬಗ್ಗೆ ಮಾತಾಡುತ್ತೆ ಅಂತ. ದ ವೆರಿ ಫಸ್ಟ್ ಬೇಸಿಕ್ ಕ್ವೆಶನ್ ಜನಗಳ ಬಗ್ಗೆ ಅಂತಂದರೆ, ಜನ ಅಂದರೆ ಯಾರು ನೋಡ್ರಿ. ಮೊದಲ ಪ್ರಶ್ನೆ ಇದು, ಜನ ಅಂದರೆ ಯಾರಪ್ಪ? ಇಂಡಿಯಾದೊಳಗೆ ಯಾರಾದ್ರೂ ಇಷ್ಟರು ಭಾರತೀಯರು, ಅಥವಾ ಇಂಡಿಯಾದಿಂದ ಹೊರಗದಾರಲ್ಲ ಅವರು ಭಾರತೀಯರು, ಯಾರವರು? ಈ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಸಂವಿಧಾನನೇ ಉತ್ತರ ಕೊಡುತ್ತೆ. ಸಂವಿಧಾನದಲ್ಲಿ ಭಾಗ 2 ಅಂತ ಹೇಳಿ ಇದೆ. ದಟ್ ಈಸ್ ಪೌರತ್ವ, ಸಿಟಿಸನ್ಶಿಪ್ ಅಂತ ಹೇಳಿ ಕರಿತೀವಿ. ಪೌರತ್ವ ಅಂತ ಹೇಳಿ ಕರಿತೀವಿ. ಪೌರತ್ವ ಅಂದಾಗ ಭಾಳ ಮಂದಿ ಯಾರ ಹತ್ರ ID ಕಾರ್ಡ್ ಐತೆ ಅವ್ರು ಭಾರತೀಯರು ಅನ್ಬೋದು ನೀವು. ಹೌದಾ? ಯಾವೊಂದು ದೇಶದಲ್ಲಿ ಹುಟ್ಟಿದವ್ರಿಗೆ ಪೌರತ್ವ ಸಿಗುತ್ತೆ. ನೋ, ಪೌರತ್ವ ಈಸ್ ಡಿಫರ್ ದ್ಯಾನ್ ಮೆಂಬರ್ಶಿಪ್. ನಾನು ಆಗಲೇ ಹೇಳ್ತಾ ಬಂದೆ, ರಾಜ್ಯ ಅನ್ನೋದು ಒಂದು ರಾಜಕೀಯ ಸಂಘಟನೆ. ಈ ರಾಜಕೀಯ ಸಂಘಟನೆಯ ಸದಸ್ಯತ್ವವನ್ನು, ಮೆಂಬರ್ಶಿಪ್ಪನ್ನು ಯಾರು ಪಡ್ಕೊಂಡಿರ್ತಾರೆ ಅವರನ್ನು ಪೌರ ಅಂಥೇಳಿ ಕರೀತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು ಯಾವಾಗ ಆಗ್ತಾನೆ, ಯಾವಾಗ ಅವನಿಗೆ ಪೌರತ್ವ ಕೊಡಬೇಕು ಅನ್ನೋದನ್ನು ಸಂವಿಧಾನನೇ ಹೇಳಿದೆ. ಹೌದು, ಅದೇ ಈ ಭಾಗದಲ್ಲಿ ಸಂವಿಧಾನದ 5ರಿಂದ 11ರವರೆಗಿನ ವಿಧಿಗಳು ಹೇಳ್ತಾ ಬರ್ತವೆ. 5 ವಿಧಾನಗಳನ್ನು ಹೇಳುತ್ತೆ. ಜನನದ ಮೂಲಕ, ವಂಶದ ಮೂಲಕ, ಅಥವಾ ನೋಂದಾಯಿಸುವ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ಅಥವಾ ಬೇರೊಂದು ದೇಶದ ಟೆರಿಟರಿಯನ್ನು ಭಾರತ ಸರ್ಕಾರ ಆಕ್ರಮಿಸಿಕೊಂಡಾಗ ಅಂತೇಳಿ 5 ವಿಧಾನಗಳನ್ನು ಕೊಟ್ಟಿದೆ ಅಂತ. ಅಂದರೆ ಸಂವಿಧಾನ ಜನರ ಬಗ್ಗೆ ಮಾತಾಡುತ್ತೆ. ಅಲ್ಲಿ ಬಂದಂಥ ಪ್ರಶ್ನೆ ಜನ ಅಂದರೆ ಯಾರು, ಆ ಪ್ರಶ್ನೆಗೆ ಉತ್ತರನ ಸಂವಿಧಾನನೇ ಕೊಡುತ್ತೆ. ಅಂದರೆ ಇವರು ಭಾರತೀಯರು, ಇವರಿಗೆಲ್ಲ ಭಾರತೀಯ ಪೌರತ್ವ ಸಿಗಬೇಕು, ಇವರ ಪೌರತ್ವ ಹೋಗಬೇಕು. ನೋಡ್ರಿ, ಸಂವಿಧಾನ ಜನರ ಬಗ್ಗೆ ಮಾತಾಡ್ತು. ಈಗ ನಮಗೇನು ಗೊತ್ತಾಯಿತು? ಪೌರತ್ವ ಅಂದರೆ ಯಾರು, ಯಾರು ಭಾರತೀಯ ಪೌರನು ಅನ್ನೋದು ಗೊತ್ತಾಯಿತು.
ನೆಕ್ಸ್ಟ್ ಪ್ರಶ್ನೆ, ಈಗ ಭಾರತೀಯ ಪೌರತ್ವವನ್ನು ಪಡ್ಕೊಂಡ ಮೇಲೆ ಸಂವಿಧಾನ ಅವರಿಗೆ ವಿಶೇಷವಾದ ಅವಕಾಶಗಳನ್ನು ಕೊಡಬೇಕಲ್ವಾ? ಅಂದರೆ ಇರ್ತಾರೆ, ಈಗ ಯಾವ್ದಾರ ಮಗುನ ತಂದು ಕುಂದರ್ಸ್ಕೊಂಡ್ರೆ ಹಂಗೆ ಕುಂದ್ರಂದ್ರೆ ಕುಂದ್ರಂಗಿಲ್ಲ, ಅವ್ರಿಗೆ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಕೊಡಬೇಕಲ್ಲ ನಾವು. ಅಂದರೆ ನೀವು ಅದಕ್ಕೆ ಕಂಪೇರ್ ಮಾಡಬೇಡಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ಸೊ ಈ ಭಾರತೀಯ ಪೌರರಿಗೆ ಅದ್ಭುತವಾದ ಅವಕಾಶಗಳನ್ನು ಭಾರತೀಯ ಸಂವಿಧಾನ ಕೊಟ್ಟಿದೆ. ಅದು ಯಾವುದು ಅಂದರೆ ಸಂವಿಧಾನದ 3ನೇ ಭಾಗ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಫಂಡಮೆಂಟಲ್ ರೈಟ್ಸ್. ಇಡೀ ಸಂವಿಧಾನದ ಟಾಪಿಕ್ನಲ್ಲಿ ತುಂಬ ಮೇಜರ್ ಪ್ರಶ್ನೆಗಳು ಬರುವಂಥ ಒಂದು ಸೆಗ್ಮೆಂಟ್ ಇದು, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ. ಸುಮಾರು ಬಾರಿ 4-5 ಕ್ವಶನ್ಸ್ಗಳು ಬರೀ ಫಂಡಮೆಂಟಲ್ ರೈಟ್ಸ್ ಮೇಲೆ ಬಂದಿದ್ದಿದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಮತ್ತು ಇದು ಎಕ್ಸಾಮ್ ದೃಷ್ಟಿಗಿಂತನೂ ಕೂಡ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರೆ ಇಲ್ಲಿ ಕೆಲವೊಂದು ಆರ್ಟಿಕಲ್ಗಳು ಬರುತ್ತೆ. ಆರ್ಟಿಕಲ್ 12, ಆರ್ಟಿಕಲ್ 14, ಆರ್ಟಿಕಲ್ ನಂಬರ್ 19, ಆರ್ಟಿಕಲ್ ನಂಬರ್ 21, ಈ ಒಂದು ಆರ್ಟಿಕಲ್ಸ್ ಏನು ಕೆಲವೊಂದು ಇದ್ದಾವೆ ಅದ್ಭುತವಾಗಿದ್ದಾವೆ. ಇವು ನಮ್ಮ ಪ್ರಾಕ್ಟಿಕಲ್ ಲೈಫಿಗೆ ಬಹಳ ಮುಖ್ಯವಾಗಿರೋ ಅಂತ ಹೇಳಿ 6 ರೀತಿಯಾದ ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಕೊಡುತ್ತೆ ಅನ್ನುವಂಥದ್ದು. ಹೌದು, 6 ರೀತಿಯಾದ ಮೂಲಭೂತ ಹಕ್ಕುಗಳು: ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ 6 ರೀತಿಯ ಹಕ್ಕುಗಳನ್ನು ಕೊಡುತ್ತೆ. ನೀವು ನಮ್ಮ ಆಫ್ಲೈನ್ ಕ್ಲಾಸಿಗೆ ಬನ್ನಿ, ಬರೀ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಲಿತೀರಿ. ಒಂದೊಂದು ಆರ್ಟಿಕಲ್ಗೆ 2 ಅವರ್ಸ್ ಬೇಕು, ಅಷ್ಟು ಅದ್ಭುತವಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳಿದ್ದಾವೆ, ಎಷ್ಟೊಂದು ಹೊಸ ಡೆವಲಪ್ಮೆಂಟ್ಸ್ಗಳು ನಡೀತಾ ಬರ್ತದೆ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗೆ ನೀವು ಬಂದು ಸೇರಿಕೊಳ್ಳಿ, ಅಲ್ಲಿ ಡೀಟೇಲಾಗಿ ಕಲಿಯೋಣ. ಸೊ ಸಂವಿಧಾನ ಜನರ ಬಗ್ಗೆ ಹೇಳುತ್ತೆ. ಮೊದಲೇ ಪ್ರಶ್ನೆ, ಜನ ಅಂದರೆ ಯಾರು ಅಂತ ಉತ್ತರ ಕೊಡ್ತು, ಜನರಿಗೆ ಹಕ್ಕುಗಳನ್ನು ಕೊಡ್ತು. ಈಗ ಭಾರತದಲ್ಲಿ ಉಳ್ಕೊಂಡ್ವಿ. ನೆಕ್ಸ್ಟ್, ನೀವು ಜನರಿಗೆ ಹಕ್ಕುಗಳನ್ನು ಕೊಟ್ರೆ ಅಷ್ಟೇ ಸುಮ್ಮಿರ್ಬೇಕಲ್ಲ. ನಾವು ಸುಮ್ಮಿರು ಮಂದಿ ಅಲ್ರಿ, ಏನಂದ್ರೆ ಬೆರಳು ತೋರಿಸಿ ಹಸ್ತ ನುಂಗು ಮಂದಿ ನಾವು. ನಾನು ಕೊಡಂಗೆ ಇಸ್ಕೊಂಡು ಇರ್ಬದ್ರಂಗೆ ತಿರುಗಾಡಿದ್ರೆ ಬೇಡ, ತಿರುಗಬೇಡ್ರಿ. ಬಿಕಾಸ್ ವಿ ಹ್ಯಾವ್ ಅ ಪನಿಷಿಂಗ್ ಅಥಾರಿಟಿ ಆಲ್ಸೋ ಅಂತ ಹೇಳುತ್ತೆ ಸಂವಿಧಾನ. ನಿಮಗೆ ಹಕ್ಕುಗಳನ್ನು ಹೆಂಗೆ ಕೊಟ್ಟಿದೆಯೋ ನಿಮ್ಮ ನಡವಳಿಕೆಯ ಮೇಲೆ ನಾವು ನಿಯಮಾವಳಿಗಳನ್ನು ಹೇರ್ತೀವಿ ಅಂತ ಹೇಳಿಕೊಂಡು ಭಾಗ 4A ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. 11 ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬ ಭಾರತೀಯ ಪಾಲಿಸಬೇಕು ಅಂಥೇಳಿ ನೋಡಿ. ಒರಿಜಿನಲ್ ಸಂವಿಧಾನದಲ್ಲಿ ಇರಲಿಲ್ಲ. ನಂತರ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮೂಲಭೂತ ಹಕ್ಕುಗಳನ್ನು ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸ್ಸಿನ ಆಧಾರದ ಮೇಲೆ ಸೇರಿಸಲಾಗಿದೆ. ಸೊ ಮೂಲಭೂತ ಹಕ್ಕುಗಳು 11 ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಕೂಡ ಕೊಟ್ಟಿದೆ ನೋಡಿ. ಜನ ಅಂದರೆ ಯಾರು ಅಂತ ಹೇಳ್ತು ಸಂವಿಧಾನ, ಜನರಿಗೆ ಹಕ್ಕುಗಳನ್ನು ಕೊಡ್ತು. ಸೊ ಜನರಿಗೆ ತನ್ನದೇ ಆದ ಕರ್ತವ್ಯಗಳನ್ನು ಕೂಡ ಸಂವಿಧಾನ ಕೊಟ್ಟಿದೆ ಅಂತ ಹೇಳಿ. ಹಾಗಾಗಿ ಭಾರತೀಯ ಸಂವಿಧಾನ ಜನರ ಬಗ್ಗೆ ಮಾತಾಡುತ್ತೆ. ಮತ್ತು ಸಂವಿಧಾನ ಸರ್ಕಾರದ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಮೊದಲು ಬರುವಂತಹ ಪ್ರಶ್ನೆ, ಈಗ ಸರ್ಕಾರ ಅಂತ ನಾವು ಹೇಳಿದ್ವಿ, ಈ ಸರ್ಕಾರ ಅಂದ್ರೆ ಈ ಸರ್ಕಾರ ಎಲ್ಲಿ ಆಳ್ವಿಕೆ ಮಾಡಬೇಕು? ಮೊದಲ ಬೇಸಿಕ್ ಪ್ರಶ್ನೆ. ಅಂದರೆ ಎಲ್ಲಿ ನಿಂದಿರ್ತೈತಿ? ಪ್ರೈಮ್ ಮಿನಿಸ್ಟರ್ ಎಲ್ಲಿ ನಿಂತಿರ್ತದೆ? ಇದೆಲ್ಲ ನಂದ ಅಂತ ಅಧಿಕಾರ ಮಾಡೋಕ್ಕೆ ಬರುತ್ತನ್ರಿ? ಚೀನಾ ಬೌಂಡ್ರಿ ಒಳಗೆ ತೊಗೊಂಡು ಇದು ನಂದ ಅನ್ನಕ್ಕೆ ಬರೋದಿಲ್ಲ. ಅಂದರೆ ನೀವು ಏನು ಸರ್ಕಾರ ಅಂತ ನಿಮಗೆ ಮಾಡಿಕೊಡ್ತೀವಿ, ನಿಮ್ಗೊಂದು ಬೌಂಡ್ರಿ ಲೈನ್ ಹಾಕ್ಕೊಡ್ತೀವಿ. ದಟ್ ಬೌಂಡ್ರಿ ಲೈನ್ ಅದು ಎಲ್ಲಿ ಕೊಡ್ತಾರ? ಸಂವಿಧಾನದ ಭಾಗ 1 ನೀವು ಎಲ್ಲಿ ಆಳ್ವಿಕೆ ಮಾಡಬೇಕು, ದಟ್ ಈಸ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್. ಭಾರತದ ಒಕ್ಕೂಟ, ಇಂಡಿಯನ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್ ಅಂತೇಳಿ ಹೇಳ್ತದೆ. ಒಕ್ಕೂಟ ಮತ್ತು ಭೌಗೋಳಿಕ ವ್ಯಾಪ್ತಿ ಅಂದರೆ ಭಾರತ ಸರ್ಕಾರ, ಭಾರತ ಅನ್ನುವಂಥದ್ದು ಎಲ್ಲಿವರೆಗೆ ವ್ಯಾಪಿಸಿದೆ? ಅದು ಯಾವುದು? ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತೇಳಿ ಹೇಳ್ತೀವಿ. ಅಂದರೆ ಭಾರತ ಸರ್ಕಾರ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಗೆ ಇದು ಒಳಗೊಂಡಿದೆ ಅನ್ನೋದನ್ನು ಸಂವಿಧಾನ ಹೇಳುತ್ತೆ. ಹಾಗಾದ್ರೆ ರಾಜ್ಯಗಳಂದ್ರೆ ಯಾರು? ರಾಜ್ಯಗಳನ್ನು ಯಾರು ರಚನೆ ಮಾಡಬೇಕು, ಹೇಗೆ ರಚನೆ ಮಾಡಬೇಕು, ಅದರ ಪ್ರೊಸೀಜರ್ ಏನಿದೆ, ಕೇಂದ್ರಾಡಳಿತ ಪ್ರದೇಶ ಅಂದ್ರೇನು, ಅದು ಹೇಗೆ ರಚನೆ ಆಗುತ್ತೆ, ಯಾರಿಗೆ ಅಧಿಕಾರ ಇದೆ ನೋಡಿ, ಕಂಪ್ಲೀಟ್ ಅಥಾರಿಟಿ ಹೇಳ್ತಾ ಬರ್ತೀವಿ. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್ ಅಂತ ಹೇಳ್ತದೆ. ಸಂವಿಧಾನ ಸರ್ಕಾರದ ಬಗ್ಗೆ ಮಾತಾಡುತ್ತೆ. ಸೊ ಅಲ್ಲಿ ಹುಟ್ಟಿದಂಥ ಪ್ರಶ್ನೆ ಯಾವುದು? ಸರ್ಕಾರ ಅಂದ್ರೆ ಯಾರು? ಹೌದ್ರಿ, ಅಲ್ಲಿಗೆ ಬಂದ್ವಿ. ಅಲ್ಲಿ ಮೊದಲನೇ ಉತ್ತರ ಕೊಡ್ತಾ ಬಂತು, ನೀವು ಇಲ್ಲಿ ಆಳ್ವಿಕೆ ಮಾಡ್ರಿ. ಅಂದರೆ ಈಗ ಯಾರನ್ನಾದ್ರೂ ಈ ಕ್ರಿಕೆಟ್ ಮ್ಯಾಚಿಗೆ ಕರ್ಕೊಂಡು ಹೋಗ್ತೀವಪ್ಪ, ಪ್ಲೇಯರ್ಸ್ ಕರ್ಕೊಂಡು ಹೋಗಿ ಆಡಕ್ಕೆ ಗ್ರೌಂಡ್ ತೋರಿಸ್ಬೇಕಲ್ರಿ. ಗ್ರೌಂಡೇ ಇಲ್ಲದೆ ಕರ್ಕೊಂಡು ಹೋಗಿ ಏನು ಮಾಡ್ತೀರಿ? ಅದಕ್ಕೆ ಮೊದಲು ಕರ್ಕೊಂಡು ಬಂದು ನೋಡ್ರಪ್ಪ, ಇದು ನಿಮ್ಮ ಪ್ಲೇ ಗ್ರೌಂಡ್ ಐತಿ, ಇಲ್ಲಿ ಆಟ ಆಡಬೇಕು. ಆಟ ಆಡ್ಬೇಕಂತ ಕೈ ಬಿಟ್ಟಿಲ್ಲ, ರೂಲ್ಸ್ ಮಾಡ್ತಾರೆ. ಹಾಗಾದ್ರೆ ಯಾರು ಆಟ ಆಡಬೇಕು, ಎಷ್ಟು ಅಂಪೈರ್ಸ್ ಇರ್ತಾರೆ, ಎಷ್ಟು ಪ್ಲೇಯರ್ಸು, ಬ್ಯಾಟ್ಸ್ಮನ್, ಎಲ್ಲವನ್ನೂ ಸಂವಿಧಾನ ಹೇಳ್ತಾ ಬರ್ತದೆ. ಮೊದಲೇದು ಪ್ಲೇಗ್ರೌಂಡ್ ಕೊಡ್ತು. ಅಂದರೆ
ರಾಜ್ಯ ಮತ್ತು ಕೇಂದ್ರಾಡಳಿತ ಅಂಥೇಳಿ ಒಂದು ಭೌಗೋಳಿಕ ವ್ಯಾಪ್ತಿಯನ್ನು ಕೊಟ್ಟಿದೆ, ಅಲ್ಲಿ ಸರ್ಕಾರಗಳು ಇರಬೇಕು, ಆಳ್ವಿಕೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಸಂವಿಧಾನ ಸರ್ಕಾರದ ಬಗ್ಗೆ ಮಾತಾಡುತ್ತೆ, ಎಲ್ಲಿ ಆಳ್ವಿಕೆ ಮಾಡಬೇಕಂತ ಹೇಳ್ತು. ನೆಕ್ಸ್ಟ್ ಎಲ್ಲಿ ಆಳ್ವಿಕೆ ಮಾಡಬೇಕಂತ ಹೇಳ್ತು. ನೆಕ್ಸ್ಟ್ ಕ್ವಶನ್ನು ನೀವು ಹೆಂಗೆ ಆಳ್ವಿಕೆ ಮಾಡಬೇಕು ಅದನ್ನು ಕೂಡ ಹೇಳುತ್ತೆ. ಯಾಕಂದರೆ ಮನಸ್ಸೋ ಇಚ್ಛೆ ಕೆಲಸ ಮಾಡಿದ್ರೆ ನಂದೈತಿ ಸರ್ಕಾರ, ನಾನೇ CM ನಾನೇ PM ಅಂತ ಹೆಂಗೆ ಬೇಕಾದಂಗೆ ಆಳ್ವಿಕೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳನ್ನು, ಮಾರ್ಗಗಳನ್ನು, ನಿಯಮಾವಳಿಗಳನ್ನು ಹಾಕಿಕೊಟ್ಟಿದೆ. ಭಾಗ 4ರಲ್ಲಿ DPSP ಅಂತ ಹೇಳ್ತೀವಿ ನೋಡ್ರಿ, ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 4 ರೀತಿಯ ತತ್ವಗಳನ್ನು ಕೊಟ್ಟಿದೆ ಅಂತ. ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ತತ್ವಗಳಂತೇಳಿ ಹೇಳಿದೆ. ನೀವೇನು ಮಾಡಬೇಕು, ಸಾಮಾಜಿಕ ಸಮಾನತೆ ತರುವಂಥ ಯೋಜನೆಗಳನ್ನು ಮಾಡ್ರಿ ಅಂತೇಳಿ ಹೇಳುತ್ತೆ. ಅದಕ್ಕೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಮಾಡ್ಕೊಂಡು ಬಂದಿದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ರಿ ಅಂತಂದ್ರು, RT ರೈಟ್ ಟು ಎಜುಕೇಷನ್ ಅಂತ ಹೇಳಿ ಮಾಡಿದ್ರು. ಹೌದು, ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಬೇಕಂದ್ರೂ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿಬಿಟ್ಟು ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ 3 ಹಂತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಿಕೊಡಲಾಗಿದೆ. ಹೀಗೆ ಏನು ಈ DPSPಗಳಲ್ಲಿ ಹೇಳಲಾಗಿದೆ ಅವುಗಳನ್ನು ಸರ್ಕಾರಗಳು ಜಾರಿಗೆ ತರೋ ಕೆಲಸ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೆ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತಾರಲ್ರಿ, ಆವಾಗ ಮತದಾರ ಕೇಳ್ತಾನೆ, ಏನು ಮಾಡಿದೆ ಅಂತ ನಿನಗೆ ಓಟ್ ಹಾಕ್ಬೇಕಪ್ಪ, ನಾವು ನೀ ಏನು ಮಾಡಿದಿ ತೋರಿಸು, ಓಟ್ ಹಾಕ್ತೀವಂತಾರೆ. ಆ ತೋರಿಸ್ಬೇಕಂದ್ರೆ ಇವುಗಳು ಜಾರಿಗೆ ಬರಬೇಕು. ಸೊ ಸಂವಿಧಾನ ಸರ್ಕಾರದ ಬಗ್ಗೆ ಮಾತಾಡುತ್ತೆ, ಸರ್ಕಾರ ಹೆಂಗೆ ಆಳ್ವಿಕೆ ಮಾಡಬೇಕಂತ ಹೇಳ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಸಂವಿಧಾನ ಸರ್ಕಾರ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತದೆ ನೋಡಿ. ತುಂಬ ಬ್ಯೂಟಿಫುಲ್. ಮುಂದಿನ ಭಾಗ 5, 6, 7ಗಳಲ್ಲಿ ನೀವು ನೋಡ್ತಾ ಹೋದರೆ ಸರ್ಕಾರ ಯಾರು ಅನ್ನೋದಕ್ಕೆ ಉತ್ತರ ಕೊಡ್ತಾ ಬರ್ತದೆ. ವಿ ಹ್ಯಾವ್ 4 ಟೈಪ್ಸ್ ಆಫ್ ಗವರ್ನಮೆಂಟ್. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ, ಕರೆಕ್ಟ್. ಹಾಗೆ ಸ್ಥಳೀಯ ಹಂತದಲ್ಲಿ ತಾಲೂಕು, ಜಿಲ್ಲೆ, ಗ್ರಾಮ ಅಂತೇಳಿ ಹೇಳ್ತೀವಿ ನಾವು, ಲೋಕಲ್ ಗವರ್ನಮೆಂಟ್ಸ್ ಅಂತೇಳಿ ಹೇಳ್ತೀವಿ, ಸ್ಥಳೀಯ ಸರ್ಕಾರ. ಹಾಗೆ ಯೂನಿಯನ್ ಟೆರಿಟರಿಗಳಲ್ಲಿ ಗವರ್ಮೆಂಟ್ ಇದೆ, ಕರೆಕ್ಟ್. ನೋಡ್ರಿ, ಇಷ್ಟು ಥರದ ಸರ್ಕಾರಗಳ ಬಗ್ಗೆ ಸಂವಿಧಾನ ಹೇಳ್ತಾ ಇದೆ. ಹೌದಾ? ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಚಾರ, ಒಂದು ಸರ್ಕಾರಕ್ಕೆ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 3 ಅಂಗಗಳಿದ್ದಾವೆ ಅಂತೇಳಿ ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ. ಈ ಎಲ್ಲದಕ್ಕೂ ಕೂಡ ಪರ್ಟಿಕ್ಯುಲರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಹೌದ್ರಿ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಹೇಳಿ ಹೇಳ್ತೀವಿ. ಸುಮ್ಮನೆ ಒಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ವೆರಂಡಾ ರೇಸಿಗೆ ಬನ್ನಿ, ನಾವು ಡೀಟೇಲ್ ಆಗಿ ಇದನ್ನು ನಾನು ಕಲಿಸ್ಕೊಡ್ತೀನಿ ಅನ್ನುವಂಥದ್ದು ಅಂತ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಸೆಂಟ್ರಲ್ ಗವರ್ಮೆಂಟ್ಗೆ ಬಂದಾಗ, ಕೇಂದ್ರದಲ್ಲಿ ಬಂದಾಗ ಭಾರತದ ಸಂಸತ್ತು ಅಂತ ಹೇಳಿದೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ತೀವಿ. ಈ ಸಂಸತ್ತಿನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ. ನೋಡ್ರಿ, ಅದ್ಭುತವಾಗಿದೆ. ದ್ವಿಸದನ ಅಂತೇನು, ಸಂಸದೀಯ ಪದ್ಧತಿ ಅಂದ್ರೆ ಏನು, ಪ್ರತಿಯೊಂದು ಕೂಡ ನಿಮಗೆ ನಾವು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಕ್ಲಾಸ್ನಲ್ಲಿ ಬಂದಾಗ. ನೋಡ್ರಿ, ಕೇಂದ್ರ ಸರ್ಕಾರ ಅಂದಾಗ ಪ್ರೆಸಿಡೆಂಟು, ಲೋಕಸಭಾ, ರಾಜ್ಯಸಭಾ, ಈ ಅಷ್ಟೂ ಸೇರಿಸಿ ಭಾರತದ ಸಂಸತ್ತು ಅಂತ ಹೇಳ್ತೀವಿ. ಇವರು ನಮ್ಮ ದೇಶಕ್ಕೆ ಶಾಸನಗಳನ್ನು ರಚನೆ ಮಾಡಿಕೊಡ್ತಾರೆ. ಮತ್ತು ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕಲಿತಾ ಹೋಗಬೇಕಾಗ್ತದೆ. ಪ್ರೆಸಿಡೆಂಟು, ಅವರ ಅರ್ಹತೆಗಳು, ಅವರ ಚುನಾವಣೆಗಳು, ಯಾರು ಮಾಡ್ತಾರೆ, ಅವರ ಅಧಿಕಾರ ಕಾರ್ಯಗಳು, ಲೋಕಸಭೆ, ರಾಜ್ಯಸಭೆ, ಅದರ ರಚನೆ, ಅದರ ಫಂಕ್ಷನಿಂಗಿಂದ ಹಿಡ್ಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ನಾವು ಕ್ಲಾಸ್ಗಳಲ್ಲಿ ಕಲಿಸ್ಕೊಡ್ತೀವಿ. ಬೋತ್ ಆನ್ಲೈನ್ ಆಫ್ಲೈನ್ ವೆರಂಡಾ ರೇಸ್ ಅವೈಲೇಬಲ್ ಇದೆ ಅನ್ನುವಂಥದ್ದು. ಹಾಗೆ ಕೇಂದ್ರದಲ್ಲಿ ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ಕಾರ್ಯಾಂಗ ಅಂತ ಬಂದಾಗೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತೇಳಿ ಹೇಳ್ತೀವಿ. ಹೌದ್ರಿ? ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು ಹಾಗೂ ಮಂತ್ರಿಮಂಡಲ ಅಂತ ಹೇಳ್ತೀವಿ. ಇವರು ಕೇಂದ್ರದ ಎಲ್ಲ ಶಾಸನಗಳನ್ನು ಜಾರಿಗೆ ತರುವ ಕಾರ್ಯಾಂಗ ಆಗಿ ಕೆಲಸ ಮಾಡ್ತಾರೆ. ಕಂಪ್ಲೀಟ್ ಆದ ವಿವರಣೆ ಭಾರತೀಯ ಸಂವಿಧಾನ ಇದೆ. ಹಾಗೆ ಜುಡಿಷಿಯರಿ ಆಗಿ ದೇಶದ ಸುಪ್ರೀಂ ಕೋರ್ಟ್, ನಾ ಮಾಟೆ ಶಾಸನ ಮನ್ನತೆ ಸುಪ್ರೀಂ ಕೋರ್ಟ್ ಅಂತಹ ಅದ್ಭುತವಾದಂತಹ ಒಂದು ಸಂವಿಧಾನಾತ್ಮಕ ನ್ಯಾಯಾಂಗವನ್ನು ರಚನೆ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೂಡ ಇದೆ. ನೋಡ್ರಿ, ಕೇಂದ್ರ ಸರ್ಕಾರ ಅಂತೇಳಿ ಹೇಳ್ತೀವಿ. ಹಾಗೆ ರಾಜ್ಯಗಳು ಅಂತ ಬಂದಾಗ, ರಾಜ್ಯದಲ್ಲಿ ಶಾಸಕಾಂಗ ಅಂತ ಹೇಳಿ ಬಂದಾಗ ರಾಜ್ಯದಲ್ಲಿ ಗವರ್ನರ್ ಇದ್ದಾರೆ, ಹಾಗೆ ವಿಧಾನಸಭಾ ಇದೆ, ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಕೂಡ ಇದೆ. ಇದು ರಾಜ್ಯಗಳಲ್ಲಿ ಶಾಸಕಾಂಗ ಅಂತ ಹೇಳಿ ಕರಿತೀವಿ ನೀವು. ನಮ್ಮ ಕ್ಲಾಸ್ಗಳಲ್ಲಿ ಡೀಟೇಲ್ ಹೇಳ್ತೀನಿ ಯಾಕೆ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ, ಎಲ್ಲ ರಾಜ್ಯಗಳಿಗೆ ಯಾಕೆ ಇಲ್ಲ, ಅದರ ವಿಶೇಷತೆ ಏನು, ಹೇಗೆ ರಚನೆ ಮಾಡ್ತಾರೆ, ಯಾರಿಗೆ ಅಧಿಕಾರ ಇದೆ, ಕಂಪ್ಲೀಟ್ ಆಗಿದೆ.
ಹಾಗೆ ರಾಜ್ಯದಲ್ಲಿ ಕಾರ್ಯಾಂಗ ಅಂದಾಗ ರಾಜ್ಯದ ಗವರ್ನರ್, ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ ಕರಿತೀವಿ. ಆ 3 ರೀತಿ ಮಂತ್ರಿಗಳು ಹೇಗಿರ್ತಾರೆ ಕಂಪ್ಲೀಟ್ ವಿವರಣೆಯನ್ನು ನೋಡೋಣ ಕ್ಲಾಸ್ನಲ್ಲಿ. ಹಾಗೆ ಜುಡಿಷಿಯರಿ ಅಂತ ಬಂದಾಗ ಹೈಕೋರ್ಟ್ಸ್ ಅಂತೇಳಿ ಹೇಳ್ತೀವಿ. ಆ ರಾಜ್ಯದ ಹೈಕೋರ್ಟ್ಗಳು ಅಂತೇಳಿ ಹೇಳ್ತೀವಿ. ಹೈಕೋರ್ಟ್ಸ್ ಆ್ಯಂಡ್ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತೇಳಿ ಹೇಳ್ತೀವಿ. ಜಿಲ್ಲಾ ಹಂತದ ನ್ಯಾಯಾಲಯಗಳು ಕೂಡ ಇಲ್ಲೇ ಬರುವಂಥದ್ದು ನಾವು ನೋಡ್ತೀವಿ ಅಂತ. ಇದು ಕೂಡ ಕಂಪ್ಲೀಟ್ ಆದ ವಿವರಣೆ ಭಾಗ 6ರಲ್ಲಿ ಸಂವಿಧಾನ ಕಳಿಸ್ಕೊಟ್ಟಿದೆ. ಹಾಗೆ ಲೋಕಲ್ ಗವರ್ಮೆಂಟ್ಸ್ ಅಂತ ಹೇಳ್ತೀವಿ, ಸ್ಥಳೀಯ ಸರ್ಕಾರಗಳು ಕೂಡ ನಮ್ಮಲ್ಲಿ ಇದೆ. ಸ್ಥಳೀಯ ಸರ್ಕಾರಗಳು ಅಂತ ಬಂದಾಗ ಅಲ್ಲಿ ನಾವು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅನ್ನೋದಕ್ಕಿಂತ ಕಂಪ್ಲೀಟ್ ಆದಂಥ ಒಂದು ಬಾಡಿ ಬರ್ತದೆ, ಆಯ್ಕೆ ಆದಂಥದ್ದು. ದಟ್ ಈಸ್ ಗ್ರಾಮೀಣ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಅಂತ ಹೇಳಿ ಬರುತ್ತೆ, ತಾಲೂಕು ಪಂಚಾಯತಿ ಬರುತ್ತೆ ಹಾಗೂ ಗ್ರಾಮ ಪಂಚಾಯತಿಗಳು ಬರುತ್ತದೆ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಇವನ್ನೆಲ್ಲ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ನಾವು. ಹಾಗೆ ನಗರ ಹಂತದಲ್ಲೂ ಕೂಡ 3 ರೀತಿ ಕಾರ್ಪೊರೇಷನ್ ಅಂತೇಳಿ ಹೇಳ್ತೀವಿ. ಹೌದ್ರಿ, ಕಾರ್ಪೊರೇಷನ್ ಆಗಿರ್ಬೋದು, ಮುನ್ಸಿಪಾಲ್ಟಿ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಎಲ್ಲ ರೀತಿ ಸ್ಥಳೀಯ ಸರ್ಕಾರಗಳ ರಚನೆಯನ್ನು ನಾವು ನೋಡ್ತೀವಿ. ಇದು ಕೂಡ ಸಂವಿಧಾನದಲ್ಲಿ ತುಂಬ ಕ್ಲಿಯರಾಗಿ ಹೇಳಲಾಗಿದೆ. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಲ್ಲಿ ಕೂಡ ಶಾಸಕಾಂಗ ಕಾರ್ಯಾಂಗ, ಇದು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಕೇಂದ್ರದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ನಾವೇನು ಕರಿತೀವಿ ಅದೇ ಇಲ್ಲಿ ಶಾಸಕಾಂಗಾಗಿ ಕೆಲಸ ಮಾಡ್ತದೆ. ಹಾಗೆ ಯೂನಿಯನ್ ಟೆರಿಟರಿಗಳಲ್ಲಿ ಕೆಲವೊಂದರಲ್ಲಿ CMಗಳಿದ್ದಾರೆ, ಇಲ್ಲಪ್ಪ ಅಂತಂದರೆ ಮುಖ್ಯಸ್ಥರು ಅಂತ ನಾವು ಕರಿತೀವಿ, ಮುಖ್ಯಸ್ಥರು ಬರ್ತಾರೆ. ಹಾಗೆ ಇವ್ರಿಗೂ ಕೂಡ ಮಂತ್ರಿಮಂಡಲ ಇದೆ. ಜುಡಿಷಿಯರಿ ಅಂತ ಬಂದಾಗ ಯೂನಿಯನ್ ಟೆರಿಟರಿಗಳಿಗೆ ಪ್ರತ್ಯೇಕ ಹೈಕೋರ್ಟ್ಗಳಿಲ್ಲ. ಈಗ ಹಳೆ ಹೈಕೋರ್ಟ್ಗಳಿರುವಂಥ ಕಾಶ್ಮೀರು, ಡೆಲ್ಲಿ ಅವು ಕಂಟಿನ್ಯೂ ಆಗೋದ್ಬಿಟ್ರೆ ಉಳಿದವಂಥವುಗಳನ್ನು ಯೂನಿಯನ್ ಟೆರಿಟರಿಗಳನ್ನು ಪಕ್ಕದ ಹೈಕೋರ್ಟ್ಗಳ ವ್ಯಾಪ್ತಿಗೆ ಸೇರಿಸಲಾಗಿದೆ. ನಮ್ಮ ಡೀಟೇಲ್ ಕ್ಲಾಸಸ್ಗಳಲ್ಲಿ ಕಲಿಯೋಣ ಇವನ್ನೆಲ್ಲ ಕೂಡ ಅಂತ ಹೇಳಿ. ಓಕೆ, ಸೊ ಇದು ಎಲ್ಲ ಕೂಡ ಸಂವಿಧಾನದಲ್ಲಿ ಇದೆ. ಡೀಟೇಲ್ ಆಗಿ ಕಲಿತಾ ಬರ್ತೀವಿ. ಸಂವಿಧಾನ ಸರ್ಕಾರದ ಬಗ್ಗೆ ಮಾತಾಡುತ್ತೆ. ಸರ್ಕಾರ ಎಲ್ಲಿ ಆಳ್ವಿಕೆ ಮಾಡಬೇಕು, ಹೆಂಗೆ ಆಳ್ವಿಕೆ ಮಾಡಬೇಕು, ಸರ್ಕಾರ ಅಂದರೆ ಯಾರು ನೋಡಿ, ಇವರು ಹೇಗೆ ಆಯ್ಕೆ ಆಗಬೇಕು, ಅಧಿಕಾರ ಕಾರ್ಯಗಳೇನು, ಯಾವಾಗ ಇವ್ರನ್ನ ಹುದ್ದೆಯಿಂದ ಕೆಳಗಿಳಿಸಬಹುದು, ಇವ್ರ ವ್ಯಾಪ್ತಿ ಏನು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಭಾರತೀಯ ಸಂವಿಧಾನ ಹೇಳ್ತಾ ಬರುತ್ತೆ. ಸೊ ಆಗಲೇ ಹೇಳ್ತಾ ಇದ್ದೆ, ಸಂವಿಧಾನ ಆಳುವವರು ಮತ್ತು ಆಳಿಸಿಕೊಳ್ಳುವವರ ಬಗ್ಗೆ ಮಾತಾಡುತ್ತೆ ಅಂತೇಳಿ ಹೇಳ್ತಾ ಇದೆ ಭಾರತೀಯ ಸಂವಿಧಾನ. ಸೊ ಆಳುವವರು ಮತ್ತು ಆಳಿಸಿಕೊಳ್ಳೋರು ಇಬ್ಬರ ಬಗ್ಗೆ ಮಾತಾಡ್ತು. ಈಗ ಇವರಿಬ್ಬರು ಸಹಬಾಳ್ವೆ ಮಾಡಬೇಕಲ್ಲ, ಕೂಡಿಕೊಂಡು ಬದುಕಬೇಕು. ಅದಕ್ಕೆ ಇವರಿಬ್ಬರನ್ನು ಜಾಯಿಂಟ್ ಮಾಡಲಿಕ್ಕೆ ಕೆಲವೊಂದು ಆರ್ಗನೈಸೇಷನ್ಸ್ಗಳನ್ನು ಕೂಡ ಸಂವಿಧಾನ ಕೊಟ್ಟಿದೆ, ಕೆಲವು ಸಂಘಟನೆಗಳನ್ನು ಸಂವಿಧಾನ ಕೊಟ್ಟಿದೆ. ನಾವು ಭಾಳ ಅನ್ಕೋಬೋದು ಆ ಆಯೋಗ ಈ ಆಯೋಗ, ಅದು ಅವುಗಳಲ್ಲ, ಈ ಎರಡರ ನಡುವಿನ ಕೊಂಡಿಯವು. ಇವರಿಬ್ಬರನ್ನ ಜಾಯಿಂಟ್ ಮಾಡಬೇಕಲ್ರಿ, ಇವ್ರನ್ನ ಜಾಯಿಂಟ್ ಮಾಡುವಂಥ ಕೊಂಡಿನ ಬರುವಂಥ ಸಂವಿಧಾನದ ಬೇರೆ ಬೇರೆ ಸಂಘಟನೆಗಳು ಅಂಥೇಳಿ ಹೇಳ್ತೀವಿ. ಆರ್ಗನೈಸೇಷನ್ಸ್ಗಳೇನು ಮಾಡ್ತಾವೆ, ಇಬ್ಬರನ್ನು ಕೂಡ ಜೋಡಿಸುವಂಥ ಪ್ರಯತ್ನ ಮಾಡ್ತಾವೆ. ಅದರಲ್ಲಿ ಮೊದಲನೇದಾಗಿ ಬರೋದನ್ನ ಏನಪ್ಪ ಅಂತಂದ್ರೆ ನಾವು ಹೇಳ್ತೀವಿ ಭಾರತ ಪ್ರಜಾಪ್ರಭುತ್ವ ಅಂತೇಳಿ ಹೇಳ್ತೀವಿ. ಯಾವುದಕ್ಕೆ ಡೆಮಾಕ್ರಸಿ ಅಂತ ಕರಿತೀವಿ, ಯಾವ ದೇಶದಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಜನರ ಕೈನಲ್ಲಿ ಇರ್ತದೋ ಆ ಆಯ್ಕೆ ಸ್ವಾತಂತ್ರ್ಯ ಹೊಂದಿರೋ ದೇಶವನ್ನು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಗಟ್ಟಿ ಹೊಡೆದು ಬಿಡ್ರಿ. ಅದನ್ನು ತುಂಬ ಸಿಂಪಲ್. ಸರ್ಕಾರವನ್ನು, ಇಡೀ ಸರ್ಕಾರ ಇಲ್ಲಿದೆ ನೋಡಿರಿ, ಎಂಟೈರ್ ಗವರ್ಮೆಂಟನ್ನು ಇಲೆಕ್ಷನ್ಸ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಎಲ್ಲಿ ಜನರ ಕೈನಲ್ಲಿ ಇರ್ತದೋ ದಟ್ ಈಸ್ ವಾಟ್ ವಿ ಕಾಲ್ ಡೆಮೋಕ್ರಸಿ. ಹಾಗಾದರೆ ಇವ್ರನ್ನ ಆಯ್ಕೆ ಮಾಡ್ಬೇಕಂದ್ರೆ ಇಲೆಕ್ಷನ್ಸ್ಗಳು ನಡಿಬೇಕು. ಆ ಇಲೆಕ್ಷನ್ಸ್ಗಳನ್ನು ಮಾಡಲಿಕ್ಕಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ನೋಡಿ, ಭಾರತದ ಚುನಾವಣಾ ಆಯೋಗ ಇದೆ. ಎಷ್ಟೊಂದು ಪ್ರಶ್ನೆಗಳು ಪ್ರತಿ ಎಕ್ಸಾಮಲ್ಲೂ ಇದ್ರ ಮೇಲೆ ಒಂದು ಕ್ವಶನ್ ಇರ್ತದೆ. ಚುನಾವಣೆಗಳು ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಆಯೋಗ ಹೆಂಗಿರುತ್ತೆ, ಎಷ್ಟು ರೀತಿಯಲ್ಲಿ ಅವ್ರು ಎಲೆಕ್ಷನ್ಸ್ ಮಾಡ್ತಾರೆ, ಅವರ ಆಯೋಗದ ಅರ್ಹತೆಗಳೇನೇನು. ಹೌದ್ರಿ, ಅಡಲ್ಟ್ ಫ್ರಾಂಚೈಸಿ ಇದೆ ನಮ್ಮಲ್ಲಿ, ವಯಸ್ಕರ ಮತದಾನ ಪದ್ಧತಿ ಇದೆ. 18 ವರ್ಷದ ಮೇಲಿನವರು ಎಲ್ಲ ಭಾರತೀಯ ಪ್ರಜೆಗಳು ವೋಟ್ ಮಾಡ್ತೀವಿ. ವೋಟ್ ಮಾಡಿ ಅವರನ್ನು ಆಯ್ಕೆ ಮಾಡ್ಕೊತೀವಿ. ನೋಡಿರಿ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಯ್ಕೆ ಮಾಡ್ಕೊಂಡಿದ್ದೀವಿ. ಕರೆಕ್ಟ್, ಹೌದ್ರಿ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ಕೊಂಡ್ವಿ. ಜೊತೆಗೆ ನೋಡ್ರಿ, ಇಲ್ಲಿ ಸರ್ಕಾರದ ಕೆಲಸ ಮಾಡೋಕ್ಕೆ ಅಧಿಕಾರಿಗಳು ಬೇಕಲ್ಲ ಆಯ್ಕೆ ಮಾಡ್ಕೊಳ್ಳಿಕ್ಕೆ. UPSC, SPSCs ಅಂತ ಕರಿತೀವಿ. ಹೌದ್ರಿ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಜಂಟಿ ಲೋಕಸೇವಾ ಆಯೋಗಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ಮಾಡಿಕೊಟ್ಟಿದೆ. ಸಂವಿಧಾನ ಮಾಡಿಕೊಟ್ಟಿರುವಂಥ ಆಯೋಗ ಇದು. ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಹಣಕಾಸು ಆಯೋಗ ಇದೆ. ಅಂದರೆ ಕೇಂದ್ರದಿಂದ ಇವರೆಲ್ಲರಿಗೂ ದುಡ್ಡು ಹಂಚಿಕೆ ಆಗಬೇಕಲ್ಲ, ಬಿಕಾಸ್ ಜನಗಳೆಲ್ಲ ಸೇರಿಸಿ ಟ್ಯಾಕ್ಸ್ ಕಟ್ತೀವಿ, ನಾವೆಲ್ಲರೂ ಬಳಕೆ ಆಗಬೇಕು. ಭಾರತದ ಹಣಕಾಸು ಆಯೋಗ ಇದೆ. ಕರೆಕ್ಟ್. ಹಾಗೆ ಇದರ ಜೊತೆಗೆ ಎಷ್ಟೊಂದು ಸಂವಿಧಾನಾತ್ಮಕ ಸಂಘಟನೆಗಳು, ಯಾವುದು
ನ್ಯಾಷನಲ್ ಕಮಿಷನ್ ಆನ್ SC ಇದೆ, ನ್ಯಾಷನಲ್ ಕಮಿಷನ್ ಆನ್ ST ಇದೆ, ನ್ಯಾಷನಲ್ ಕಮಿಷನ್ ಆನ್ OBC ಇದೆ. ನೋಡಿ, ಸಂವಿಧಾನಾತ್ಮಕ ಸಂಘಟನೆಗಳು SC ಸಮುದಾಯದವ್ರದ್ದು, ST ಸಮುದಾಯದವ್ರದ್ದು, OBC ಸಮುದಾಯದವ್ರ ಮೇಲೆ ಕಮಿಷನ್ ಇದೆ, ಕರೆಕ್ಟ್. ಅದರ ಜೊತೆಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಕರೆಕ್ಟ್. ಮಾಹಿತಿ ಆಯೋಗ, ಇನ್ಫಾರ್ಮೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ರಾಜ್ಯ ಮಾಹಿತಿ ಆಯೋಗಗಳಿದೆ. ಜೊತೆಗೆ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಕಮಿಷನ್ ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ಗಳು ಬರ್ತವೆ. ನಾಲೆಜ್ ಕಮಿಷನ್ ಇದೆ, ಕರೆಕ್ಟ್. ನೀತಿ ಆಯೋಗ ಇದೆ. ಸಂವಿಧಾನೇತರ ಅವನ್ನೆಲ್ಲ ಟೆಕ್ನಿಕಲಿ ಆಮೇಲೆ ಕಲಿತಾ ಬರೋಣ. ನೋಡಿರಿ, ಎಷ್ಟೊಂದು ಸಂಘಟನೆಗಳನ್ನು ಮಾಡಿಕೊಂಡಿದೆ. ಎಲ್ಲ ಸಂವಿಧಾನ ಹೇಳ್ತಾ ಬರ್ತದೆ, ಅದಕ್ಕೆ ಅನುಗುಣವಾಗಿ ಸಂಘಟನೆಗಳು ಮಾಡ್ಕೊತೀವಿ. ಇವರೆಲ್ಲ ಏನು ಮಾಡ್ತಾರೆ, ಆಳುವವರು ಆಳಿಸಿಕೊಳ್ಳೋ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿಕೊಂಡು ಸುಗಮ ಆಡಳಿತಕ್ಕೆ ಇವರೆಲ್ಲ ನಮಗೆ ಅನುಕೂಲ ಮಾಡ್ತಾ ಬರ್ತಾರೆ. ಇದರಲ್ಲಿ ಸಂವಿಧಾನಾತ್ಮಕನೂ ಇದ್ದಾವೆ, ಸಂವಿಧಾನೇತರ ಸಂಘಟನೆಗಳು ಕೂಡ ಇದ್ದಾವೆ. ಎಲ್ಲ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಇದೆಲ್ಲನೂ ಕೂಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ ಅದನ್ನು ನಾವು ಭಾರತದ ಸಂವಿಧಾನ ಅಂತ ಕರಿತೀವಿ. ಹಾಗಾಗಿ ಸಂವಿಧಾನ ತುಂಬ ಸಿಂಪಲ್. ಆಳುವವರು ಮತ್ತು ಆಳಿಸಿಕೊಳ್ಳುವವರ ನಡುವಿನ ನಿಯಮಾವಳಿಗಳ ಸಂಗ್ರಹ ಅದು. ಆ ಸಂಗ್ರಹನೇ ಭಾರತದ ಸಂವಿಧಾನ ಅಂತ ಹೇಳ್ತೀವಿ. ಇಂಥ ಒಂದು ಅದ್ಭುತವಾದ ಸಂವಿಧಾನ ಭಾರತದಲ್ಲಿ ಜಾರಿನಲ್ಲಿರೋದು. ತುಂಬ ದೀರ್ಘವಾದ ಸಂವಿಧಾನ ಅಂತ ಹೇಳಿ ಕರೀತಾರೆ, ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ, ನಮ್ಯ ಅಂತಾರೆ. ಹಲವಾರು ಮಾದರಿಗಳಿದ್ದಾವೆ. ಮತ್ತು ಸಂವಿಧಾನ ರಚನೆ ಮಾಡುವಾಗ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿಕೊಂಡು ಅವುಗಳನ್ನು ಸೇರಿಸಿಕೊಂಡು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನಮಗೆ ಬೇಕಾದಾಗ ಅಳವಡಿಸ್ಕೊಂಡು ಜಾರಿಗೆ ತಂದಿದ್ದೀವಿ. ಹಾಗೆ ಸಂವಿಧಾನ ಜಾರಿಗೆ ಬಂದಾಗಿನಿಂದ 100ಕ್ಕಿಂತ ಹೆಚ್ಚು ಬಾರಿ ಈ ಸಂವಿಧಾನಕ್ಕೆ ನಾವು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದೀವಿ. ಅವು ಕೂಡ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಾವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಹಲವಾರು ಐತಿಹಾಸಿಕ ತೀರ್ಮಾನಗಳನ್ನು ಕೊಡ್ತಾ ಬರ್ತದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಏನಿದೆ, ಭಾರತದ ಸಂವಿಧಾನವನ್ನು ಅರ್ಥೈಸುವ ಕೆಲಸವನ್ನು ಮಾಡ್ತದೆ ಅಥವಾ ಅದನ್ನು ಸಂರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಐತಿಹಾಸಿಕ ಜಡ್ಜ್ಮೆಂಟ್ಗಳು ಅಂತ ನಾವು ಕೇಶವಾನಂದ ಭಾರತಿ ಪ್ರಕರಣ, ಗೋಲಕ್ನಾಥ್ ಪ್ರಕರಣ, ಬೊಮ್ಮಾಯಿ ಪ್ರಕರಣ ಅಂತ ಹೇಳಿ ಕರಿತೇವೆ. ಹೀಗೆ ಹಲವಾರು ಕೇಸಸ್ಗಳು ಬರ್ತದೆ. ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳನ್ನು ಸುಪ್ರೀಂ ಕೋರ್ಟ್ ಕೊಡ್ತಾ ಬರ್ತಾ ಇದೆ. ಈ ಎಲ್ಲವುಗಳಾಗಿರ್ಬೋದು ಮತ್ತು ಈ ಸಂವಿಧಾನದ ಎಲ್ಲ ಅಂಶಗಳು ಸುಮಾರು ಕರೆಂಟ್ ಅಫೇರ್ಸ್ಗಳಲ್ಲಿ ಚಾಲ್ತಿನಲ್ಲಿರ್ತವೆ. ಈ ಎಲ್ಲವುಗಳನ್ನು ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಮತ್ತು ನನ್ನ ಕ್ಲಾಸಿನ ವಿಶೇಷತೆ, ನಾನು ಬೋತ್ ಆನ್ಲೈನ್ ಅಥವಾ ಆಫ್ಲೈನ್ ತಗೊಂಡ್ರು ನಾನು ಹೇಗೆ ಮಾಡೋದು, ನನ್ನ ಮೊದಲಿಂದ ರೂಢಿ ಇರೋದೇನು ಅಂತಂದರೆ, ಎಕ್ಸಾಮ್ಸ್ ನಾವು ಮೇಯ್ನಾಗಿ ತಯಾರು ಮಾಡೋ ಉದ್ದೇಶ ಏನಪ್ಪ, ಎಕ್ಸಾಮ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಬಂದಾಗ ನಾನು ಆನ್ಸರ್ ಮಾಡಬೇಕು. ಇದು ನನ್ನ ತಲೆಯಲ್ಲಿ ಇರಬೇಕು. ಇದು ಮೇನ್ ಟಾರ್ಗೆಟ್ ಆಗಿರುತ್ತೆ. ಯಾವಾಗಲೂ ಯಾವುದೇ ಒಂದು ಸಬ್ಜೆಕ್ಟನ್ನು ನಾವು ತಯಾರಿ ಮಾಡುವಾಗ ಸಬ್ಜೆಕ್ಟಿನ ಓದಿನ ಜೊತೆಗೆ ಇನ್ನು 2 ಅಂಶಗಳು ಬಹಳ ಮುಖ್ಯ ಆಗ್ತಾವೆ. ಇಲ್ಲಿವರೆಗೂ ನಾನು ಪಾಲಿಸ್ಕೊಂಡು ಬಂದಿರೋದು. ಅದಕ್ಕೆ ಅನಿಸುತ್ತೆ 1-3 ಸಾರಿ ಇಂಟರ್ವ್ಯೂ, KS ಇಂಟರ್ವ್ಯೂಗೂ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದೀನಿ, ಇದು ಕ್ಲಿಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಏನದು 2 ಓದಿನ ಜೊತೆಗೆ ನಾನು ಹೇಳ್ತಾ ಇರೋದು 2 ಅಂಶಗಳು. ಮೊದಲನೇದು ಓಲ್ಡ್ ಕ್ವೆಶ್ಚನ್ ಪೇಪರ್, ಹಳೆಯ ಪ್ರಶ್ನೆ ಪತ್ರಿಕೆ, ಫಸ್ಟ್ ಥಿಂಗ್. ಸೆಕೆಂಡ್, ಸಂಭಾವ್ಯ ಪ್ರಶ್ನೆಗಳು, ಅಂದರೆ ಏನು ಪ್ರಶ್ನೆ ಬರಬಹುದು ಅನ್ನುವಂಥದ್ದು. 2 ನಿಮಗೆ ಟ್ಯಾಲಿ ಗೊತ್ತಿರಬೇಕು. ಯಾವುದೇ ಚಾಪ್ಟರ್ನ ಓದುವಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದು ಪೌರತ್ವ ಚಾಪ್ಟರ್ ಓದ್ತಾ ಇದ್ದೀನಿ ಅಂತ ಅಂದ್ಕೊಡ್ರಿ. ಸೊ ಪೌರತ್ವ ಚಾಪ್ಟರ್ ನಾನು ಓದೋಕ್ಕಿಂತ ಮುಂಚೆ ನಾನು ಮಾಡುವ ಮೊದಲ ಕೆಲಸ ಏನು, ಪೌರತ್ವ ಚಾಪ್ಟರ್ ಮೇಲೆ ಈ ಹಿಂದೆ KPSCಯ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಏನು ಪ್ರಶ್ನೆಗಳು ಬಂದಿದ್ದಾವೆ, ಯಾವ್ಯಾವುದು ಬಂದಿದೆ ಎಲ್ಲ ಲಿಸ್ಟ್ ಮಾಡ್ಕೋಬೇಕ್ರಿ. KS 11ನಲ್ಲಿ ಏನು ಬಂತು, 17ನಲ್ಲಿ ಏನು ಬಂತು, 19ನಲ್ಲಿ ಏನು ಬಂತು, PSIನಲ್ಲಿ ಏನು ಕ್ವಶನ್ಸ್ ಬಂದಿದೆ, FDAನಲ್ಲಿ ಬಂದು ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಕ್ವಶನ್ಸ್ ರೆಡಿ ಇರ್ತದೆ. ಕ್ವಶನ್ಸ್ ಒಂದ್ಸರಿ ನೋಡ್ರಿ, ಸಬ್ಜೆಕ್ಟ್ ಕಂಪ್ಲೀಟ್ ಓದ್ರಿ, ಅರ್ಥ ಮಾಡಿಕೊಡ್ರಿ, ಕ್ವಶನ್ಸ್ ಎಲ್ಲ ಬಿಡಿಸ್ರಿ. ಕ್ವಶನ್ಸ್ ಬಿಡಿಸಿದ ಮೇಲೆ ನಿಮಗೊಂದು ಕ್ಲಾರಿಟಿ ಬರ್ತದೆ. ಏನು ಅಂದರೆ ಈ ಚಾಪ್ಟರ್ನಲ್ಲಿ ಈ ಹಿಂದೆ ಏನು ಕೇಳಿದ್ದಾರೆ, ಏನು ಇಂಪಾರ್ಟೆಂಟ್ ಇದೆ, ಮುಂದೆ ನಾನು ಏನು ಬರಬಹುದು ಈ ಟಾಪಿಕ್ ಮೇಲೆ ಅನ್ನೋದು ಕ್ಲಾರಿಟಿ ಬರುತ್ತೆ. ಹೀಗೆ ಪ್ರತಿ ಚಾಪ್ಟರ್ ಮೇಲೆ ನಿಮಗೆ ಕ್ಲಾರಿಟಿ ಬರ್ತಾ ಹೋಗಬೇಕು. 100ಕ್ಕೆ 99% ಸ್ಟೂಡೆಂಟ್ಗಳು ಮಾಡೋ ತಪ್ಪು ಏನಂದರೆ, ಒಟ್ಟು ಓದಿದ್ರಿಪ್ಪ ಮುಂಜಾನಿಂದ ಸಂಜೆ ತನಕ ಅದರ ಮಕ್ಕೊಂಡು ಉಳ್ಳಾಡಿ ಒಟ್ಟು ಓದೋದು. ನಾನು ಹೇಳೋದು, ನೀವು ಆ ಓದಿಗೆ ಪ್ರಶ್ನೆ ಏನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಏನಂತ ಅಂದ್ರೆ ಒಟ್ಟು ಬ್ಯಾಟ್ ಹೊಡಿಯೋದಪ್ಪ, ಅದು ಬ್ಯಾಟ್ ಕಿತ್ತು ಹೋಗ್ಲಿ, ಗ್ರೌಂಡ್ ದಾಟೋಲ್ಲ ಅಲ್ಲ, ಎಲ್ಲ ಟೈಮ್ನೂ ಹೊಡೆದ್ರೆ ಅದು ಬಾಲ್ ಹೆಂಗೆ ಬಂದಿದೆ, ಏನು ವೈಡೋ ಏನು ಐಡಿಯಾ ಬೇಕಲ್ಲ ನಮ್ಗೆ. ಅದು ಐಡಿಯಾ ಇಲ್ಲ ಅಂದರೆ ಸುಮ್ಮನೆ ಹೊಡಿತೀವಂತಂದ್ರೆ ಹೈವಾನ್ ಅಂತಾರೆ ಅವ್ರಿಗೆ. ಓದೋರು ಹೈವಾನ್ರು ಅಂತೀನಿ ಹಿಂಗೆ ಹೋದ್ರು. ಸೊ ಅದು
ಟ್ಯಾಕಲ್ ಮಾಡಬೇಕಂದ್ರೆ ಈ 2 ಇಂಪಾರ್ಟೆಂಟ್ ನಾನು ಹೇಳೋದು ನೀವು ಗಮನದಲ್ಲಿ ಇಟ್ಕೊಳ್ರಿ. ಹಾಗಾಗಿ ನನ್ನ ಕ್ಲಾಸಸ್ಗಳಲ್ಲಿ ನಾರ್ಮಲಿ ನಾನು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋದೇನು ಅಂತಂದರೆ, ನಾನು ಯಾವುದೇ ಚಾಪ್ಟರ್ ಹೇಳುವಾಗಲೂ ಕೂಡ ಆ ಚಾಪ್ಟರ್ ಹೇಳಿದಾದ್ಮೇಲೆ ಏನು ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಹಿಂದೆ ಬಂದಿದೆ ಎಲ್ಲವನ್ನೂ ಕೂಡ ನಾನು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ ಕಂಪ್ಲೀಟಾಗಿ. ಮತ್ತು ಇನ್ನು ಏನು ಉಳಿದಿದೆ, ಏನು ಕ್ವಶನ್ಸ್ಗಳು ಬರಬಹುದು ಮುಂದಿನ ಅವಧಿ ಒಳಗೆ ಅನ್ನೋದನ್ನ ಎಲ್ಲ ಹೇಳಿ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ. ಒಟ್ಟು ಆ ಚಾಪ್ಟರ್ ಮೇಲೆ ಒಂದು ಕ್ವಶನ್ ನೀವು ಮಿಸ್ ಆಗಬಾರ್ದು. ಸೊ ಆ ರೀತಿಯಾದಂಥ ಒಂದು ತರಗತಿಗಳನ್ನು ಕ್ಲಾಸ್ನಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸೊ ಮುಂದಿನ ಅವಧಿನಲ್ಲಿ ವೆರಾಂಡಾರಿಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಎಲ್ಲ ತರಗತಿಗಳು ನಿಮಗೆ ಲಭ್ಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಭಾರತೀಯ ಸಂವಿಧಾನ ಸಂಕ್ಷಿಪ್ತವಾಗಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಅವಧಿನಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈಗ ಏನು ಹೇಳಿದ್ದೀರಿ ಇದನ್ನ ಒಂಚೂರು ತಲೆನಲ್ಲಿ ಇಟ್ಕೊಳ್ರಿ, ಮುಂದಿನ ಅವಧಿಗಾಗಿ ಕಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.